ಹಲೋ ಮೈ ಡಿಯರ್ ವ್ಯೂಯರ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಫ್ರೆಂಡ್ಸ್, ಇವತ್ತು ವಿಮೆನ್ಸ್ ಡೇ. ಸೊ ಇವತ್ತು ಫುಲ್ಲು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ವಿಮೆನ್ಸ್ ಡೇ ಬಗ್ಗೆ ಏನೋ ಒಂದು ಮೆಸೇಜ್ ಅನ್ನ ಕೊಡ್ತಾನೆ ಇರ್ತೀವಿ. ಸೊ ದಯವಿಟ್ಟು ಅದನ್ನೆಲ್ಲ ಆದಷ್ಟು ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ಕೊತೀವಿ. ಫ್ರೆಂಡ್ಸ್, ಹೆಣ್ಣು ಪ್ರಕೃತಿ ಅಂತಾರೆ. ಹೆಣ್ಣಿಗಿರೋಷ್ಟು ತಾಳ್ಮೆ ಬೇರೆ ಯಾರಿಗೂ ಇರೋದಿಲ್ಲ. ಎಷ್ಟೇ ಕಷ್ಟ ಬಂದ್ರೂ ಹೆಣ್ಣು ಅದನ್ನ ತಡ್ಕೋತಾಳೆ. ಸೊ ಹಾಗಾಗಿ ಅಂತ ಹೆಣ್ಣಿಗೆ ದಯವಿಟ್ಟು ರೆಸ್ಪೆಕ್ಟ್ ಅನ್ನ ಕೊಡಿ ಅಂತ ಕೇಳ್ಕೊತೀವಿ. ಸೊ ಈಗ ನಾನು ಆಗ್ಲೇ ಹೇಳ್ದೆ ಬಿಜೆಪಿಗೆ ಎಲ್ಲರೂ ಸೇರ್ತಿದ್ದಾರೆ ಅಂತ. ಎಸ್.ಎಂ. ಕೃಷ್ಣ ಸೇರ್ತಾ ಇದ್ದಾರೆ, ಹಾಗೆ ಕುಮಾರ್ ಬಂಗಾರಪ್ಪ ಕೂಡ ಸೇರಿ ಆಯ್ತು. ಈಗ ನೆಕ್ಸ್ಟ್ ಅಂಬರೀಶ್ ಸೇರ್ತಾ ಇದ್ದಾರೆ. ಸೊ ಮಾಜಿ ಸಚಿವ ಹಿರಿಯ ನಟ ಅಂಬರೀಶ್ಗೆ ಬಿಜೆಪಿ ಗಾಳ ಹಾಕಿದೆ. ನಿನ್ನೆ ತಾನೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ಎಸ್. ಯಡಿಯೂರಪ್ಪ ಮತ್ತೆ ಆರ್ ಅಶೋಕ್ ಹಿರಿಯ ಕಾಂಗ್ರೆಸ್ಸಿಗ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ನಿವಾಸಕ್ಕೆ ಭೇಟಿ ನೀಡಿ ಅಫಿಷಿಯಲ್ ಆಗಿ ಅವ್ರನ್ನ ಬಿಜೆಪಿಗೆ ಸೇರೋ ಹಾಗೆ ಇನ್ವಿಟೇಷನ್ ಕೊಟ್ಟು ಹೋದ್ರು. ಈಗ ಆರ್ ಅಶೋಕ್ ಅವರು ಮತ್ತೆ ಅಂಬರೀಶ್ ಅವ್ರನ್ನ ಮೀಟ್ ಮಾಡಿದ್ದಾರೆ. ಹಿರಿಯ ನಟ ಮಾಜಿ ಸಚಿವ ಅಂಬರೀಶ್ ಅವರೊಂದಿಗೆ ಬಿಜೆಪಿ ಸೇರ್ಪಡೆ ಕುರಿತಂತೆ ಬಿಜೆಪಿ ಮುಖಂಡ ಆರ್ ಅಶೋಕ್ ಸಮಾಲೋಚನೆ ನಡೆಸಿದ್ದಾರೆ. ಜೆಪಿ ನಗರದಲ್ಲಿರೋ ಅಂಬರೀಶ್ ನಿವಾಸಕ್ಕೆ ಭೇಟಿ ನೀಡಿದ ಅಶೋಕ್ ಬಿಜೆಪಿ ಪಕ್ಷಕ್ಕೆ ಸೇರುವಂತೆ ಮನವಿ ಮಾಡಿದ್ದಾರೆ. ಈ ಹಿಂದೆ ದುಬೈನಲ್ಲಿ ಅಂಬರೀಶ್ ಅವರೊಂದಿಗೆ ಮೊದಲ ಬಾರಿಗೆ ಮಾತುಕತೆ ನಡೆಸಿದ್ದ ಅಶೋಕ್ ಇದೀಗ ಎರಡನೇ ರೌಂಡ್ ಮಾತುಕತೆ ನಡೆಸಿ ಅಂಬರೀಶ್ ಮನವೊಲಿಸುವಲ್ಲಿ ನಿರತರಾಗಿದ್ದಾರೆ. ಇವರೆಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಬಿಜೆಪಿಗೆ ಸೇರಿ ಅಂತ ಕೇಳ್ಕೋತಾ ಇದ್ದಾರೆ. ಯಡಿಯೂರಪ್ಪ ಅವರ ಇಂಟೆನ್ಷನ್ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಯಡಿಯೂರಪ್ಪ ಅವರು ಪಕ್ಷನ ಬಲ ಪಡಿಸ್ಕೊಂಡ್ರೆ ಅಟ್ ಲೀಸ್ಟ್ ಜನಪರ ಕೆಲಸಗಳನ್ನ ಮಾಡಬೇಕು. ದೇಶ ಉದ್ಧಾರ ಆಗೋಂತ ಕೆಲಸಗಳು ಮಾಡಿದ್ರೆ ನಿಜಕ್ಕೂ ನಾವು ಜನಗಳು ಅಪ್ರಿಶಿಯೇಟ್ ಮಾಡ್ತಾರೆ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಂಡ್ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಥ್ಯಾಂಕ್ ಯು ಸೋ ಮಚ್.